ಅಲ್ಲ ಅವರಿಗೆ ಬರುತ್ತೆ ನೋಡ್ಕೊಳ್ತಕ್ಕಂಥ ಉಸ್ತುವಾರಿಗಳು ಇರ್ತವೆ. ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ, ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥ, ಅವ್ರ ಕ್ರಮ ತಗೊಳ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಅದು ಅವರ ಅಧಿಕಾರನ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ, ದುರುದ್ದೇಶದಿಂದ ಮಾಡಿದ್ದಾರೆ, ಇದು ಪ್ರೀ ಪ್ಲಾನ್ಡ್, ವಿರೋಧ ಪಕ್ಷದವ್ರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಅದನ್ನೆಲ್ಲ ನಂಬೋದಿಲ್ಲ. ಇವರು ಭ್ರಷ್ಟರು ಅಂತೇಳಿ ಈಗಾಗಲೇ ಕರ್ನಾಟಕದ ರಾಜ್ಯಪಾಲರು ಇರ್ತಕ್ಕಂಥ ಅಧಿಕಾರ ಸರ್ಕಾರ ದಾರಿ ತಪ್ಪಿದಾಗ ಸರ್ಕಾರಕ್ಕೆ ಎಚ್ಚರಿಸ್ತಕ್ಕಂಥದ್ದು, ಸರ್ಕಾರದಿಂದ ಸಮಜಾಯಿಷಿ ಕೇಳ್ತಕ್ಕಂಥದ್ದು ರಾಜ್ಯಪಾಲರಿಗೆ ಇರ್ತಕ್ಕಂಥ ಒಂದು ಅಧಿಕಾರದ ವಿಷಯದಲ್ಲಿ ಅವ್ರು ಏನು ಹೇಳಿದ್ದಾರೆ ಅವತ್ತು. ಸ್ವಲ್ಪ ಇನ್ನೊಂದು ಬಾರಿ ಅದನ್ನು ಅವ್ರು ಏನು ಮಾತನಾಡಿದ್ದಾರೆ ತರಿಸ್ಕೊಂಡು ನೋಡೋದು ಒಳ್ಳೇದು. ಒಂದ್ಸಲ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಿದ್ದಾರೆ ಅಂತ ಹೇಳಿ. ಇಲ್ಲಿ ಈ ಸರ್ಕಾರದ ಅಂಗಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು, ಇಲ್ಲ ಅದರ ಮೇಲೆ ಆ ಸಂಸ್ಥೆಗಳ ಮೇಲೆ ಒತ್ತಡ ತರ್ತಕ್ಕಂಥದ್ದು ಇವತ್ತೇನು ಪ್ರಾರಂಭ ಆಗಿಲ್ಲ. ಇದು ದೇಶದಲ್ಲಿ ಹಲವಾರು ಹಿಂದಿನ ಪ್ರಸಂಗಗಳನ್ನು ಹೇಳಲಿಕ್ಕೆ ಹೋದರೆ ಹಲವಾರು ಉದಾಹರಣೆಗಳನ್ನು ಕೊಡಬಹುದು. ಆದರೆ ನಾವುಗಳು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೇವೆ, ಯಾವ ರೀತಿ ಸಂವಿಧಾನಕ್ಕೆ ಅಪಚಾರ ಬರದೇ ಇದ್ದಾಗೆ ಸಂವಿಧಾನಕ್ಕೆ ಒಂದು ಗೌರವ ಕೊಟ್ಟು ನಡೆದಿದ್ದೇವೆ, ಅದು ಮುಖ್ಯ ಇಲ್ಲಿ ಅನ್ನೋದನ್ನು ಮೊದಲು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಈ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಯಾವ ರಾಜ್ಯಪಾಲರು ಈ ಸರ್ಕಾರದ ಒಂದು ಪ್ರಕರಣವನ್ನು ಅವರ ಮುಂದೆ ಅರ್ಜಿ ಬಂದಾಗ ಅವರಿಂದ ಉತ್ತರವನ್ನು ಪಡೀತಕ್ಕಂಥದ್ದಕ್ಕೆ ಏನು ಸರ್ಕಾರಕ್ಕೆ ಕಳಿಸಿದ್ರು, ಈಗ ಏನೋ ಈಗೆಲ್ಲ ಕೆಲವು ಡೆವಲಪ್ಮೆಂಟ್ ಆದ ಮೇಲೆ ಕ್ಯಾಬಿನೆಟ್ನಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ರಾಜ್ಯಪಾಲರಿಂದ ಪತ್ರಗಳು ಬಂದರೆ ಚೀಫ್ ಸೆಕ್ರೆಟರಿ ಆದಿಯಾಗಿ ಯಾರೂ ಉತ್ತರವನ್ನು ಕೊಡಬಾರದು, ಪ್ರತಿಕ್ರಿಯೆ ಕೊಡಬಾರದು ಅವರಿಗೆ. ಅದನ್ನು ನಮ್ಮ ಕ್ಯಾಬಿನೆಟ್ ಮುಂದೆ ತರಬೇಕು. ಹೀಗೆ ಹಲವಾರು ರೀತಿಯ ಒಂದು ತೀರ್ಮಾನಗಳನ್ನು ಹೊಸದಾಗಿ ಆಡಳಿತದಲ್ಲಿ ಇವತ್ತು ಜಾರಿಗೆ ತರತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳೇನು ಮಾಡ್ಕೊಂಡಿದ್ದಾರೆ, ಅವರ ಸಚಿವ ಸಂಪುಟದ ಸದಸ್ಯರು. ಬಹುಶಃ ಅದಕ್ಕೆ ಕಾರಣ ಈ ಕಳೆದ 14 ತಿಂಗಳಲ್ಲಿ 15-16 ತಿಂಗಳು ಈ ಸರ್ಕಾರ ನಡೆದಿರತಕ್ಕಂಥ ಹಲವಾರು ಅಕ್ರಮಗಳು, ಅಧಿಕಾರ ದುರುಪಯೋಗ, ಇದೆಲ್ಲವೂ ಹೊರಗೆ ಬರಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ಗಳಲ್ಲಿ ಇವತ್ತೇನು ತರಾತುರಿ ನಿರ್ಧಾರಗಳನ್ನು ಮಾಡ್ತಾ ಹೊರಟಿದ್ದಾರೆ. ಅವರು ಹೇಳಿದ್ದಾರೆ, ನನಗೆ ರಾಜಕೀಯ ಜೀವನದಲ್ಲಿ ರಾಜಕೀಯದ ಒಂದು ಆರೋಪ ಬಂದಿರತಕ್ಕಂಥದ್ದು ಇದೇ ಮೊದಲನೇ ಬಾರಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದು ನಾನು ಅವರಿಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಒಂದು ಪತ್ರಿಕೆಯಲ್ಲಿ 1/2019 ಮೇ ತಿಂಗಳಿನಲ್ಲಿ ಬಂದಿದೆ. ಲೋಕಾಯುಕ್ತ ಹೇಳಿದ್ದಾರೆ, ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ 50 ಪ್ರಕರಣ ಬಾಕಿ, 50 ಪ್ರಕರಣಗಳು ಬಾಕಿ ಇದೆ ಅಂತೇಳಿ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ವಿರುದ್ಧ 14 ಏಪ್ರಿಲ್ನಿಂದ 18 ಮಾರ್ಚ್ 31ರವರೆಗೆ
61 ಪ್ರಕರಣಗಳು ದಾಖಲಾಗಿದ್ದು 50 ಪ್ರಕರಣಗಳ ವಿಚಾರಣೆಯೇ ನಡೆದಿಲ್ಲ. ಇದೇ ಮೊದಲನೇ ರಾಜಕೀಯದ ಒಂದು ಆಪಾದನೆ ನನ್ನ ಮೇಲೆ ಬಂದಿರೋದು ಅಂತ ಏನು ಹೇಳಿದ್ದಾರೆ. ಇಲ್ಲಿದೆ ಎಷ್ಟು ಪ್ರಕರಣ ಅಂತ ಹೇಳಿ ಹೇಳ್ತಾರೆ. ಅವತ್ತಿನ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸಂಸ್ಥೆಯಲ್ಲಿ 7,000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ. ಜ್ಯೇಷ್ಠತೆಯ ಆಧಾರದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ. ಯಾವುದೇ ಪ್ರಕರಣಗಳ ವಿಚಾರಣೆ ವಿಳಂಬ ಮಾಡಿಲ್ಲ ಅಂತ ಹೇಳ್ತಾರೆ. ಸಮಜಾಯಿಷಿ ಸಿದ್ದರಾಮಣ್ಣ ಅವರೇ, ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದೆ ಅಂತಕ್ಕಂಥದ್ದು ಇದೆ. ಪಾಪ ಹೇಳ್ಕೊಂಡಿದ್ದೀರ. ಇದೇ ಮೊದಲನೇದು. ಕಪ್ಪು ಚುಕ್ಕೆ ಬಿಳಿ ಚುಕ್ಕೆ ಬಗ್ಗೆ ಎಲ್ಲ ಹೇಳಿದ್ದೀರಿ. ಇದೆಲ್ಲ ಒಂದು ಭಾಗ ಇರಲಿ. ಇದು ನಾನು ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟು, ಇವತ್ತು ಮೈಸೂರಿನ ಹಗರಣ ಏನಿದೆ, ಈ ಹಗರಣದಲ್ಲಿ ಇವರ ಪಾತ್ರವೇ ಇಲ್ಲದೆ ಇದ್ದರೆ ಯಾತಕ್ಕೆ ಇಷ್ಟೊಂದು ತರಾತುರಿಯ ಕೆಲವು ನಿರ್ಧಾರಗಳನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ತಕ್ಕಂಥದ್ದಕ್ಕೆ ವಿದ್ಯುತ್ ಶಕ್ತಿ ವೇಗದಲ್ಲಿ ಹೊರಟಿದ್ದೀರಿ. ವಿದ್ಯುತ್ ಶಕ್ತಿಯ ವೇಗದಲ್ಲಿ. ಸಿದ್ದರಾಮಯ್ಯನವರೇ, ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಹಲವಾರು ಪ್ರಕರಣಗಳಲ್ಲಿ FIRಗಳನ್ನು ಹಾಕಿಸಿ ಯಾರೋ ದೂರು ಕೊಟ್ಟ ತಕ್ಷಣ ಬಂಧಿಸ್ತಕ್ಕಂಥ ಒಂದು ಪ್ರಕ್ರಿಯೆಗಳನ್ನು ಈ ಸರ್ಕಾರದಲ್ಲಿ ನೀವೇನು ಮಾಡ್ಕೊಂಬಂದಿದ್ದೀರಿ. ಈಗಿಲ್ಲಿ ಕೂತಿದ್ದೇವೆ ನಾವು ನೀವು ಎಲ್ಲ. ನಾಳೆ ಇಲ್ಲ, ಈಗ ಇನ್ನೊಂದು 1 ಅವರಲ್ಲಿ ಯಾರಾದರೂ ನಿಮ್ಮ ಮೇಲೋ ನನ್ನ ಮೇಲೋ ಯಾರಾದರೂ ಒಂದು ಅರ್ಜಿ ಕೊಟ್ಟರು ಹೋಗಿ, ಈಗ ಇಮ್ಮಿಡಿಯೇಟಾಗಿ ಪೊಲೀಸ್ ಕಳಿಸಿ ಅರೆಸ್ಟ್ ಮಾಡಿಸ್ತೀರಿ. ಈ ಒಂದು ಹೊಸ ರೀತಿಯ ಕಾನೂನು ವ್ಯವಸ್ಥೆ ಈ ರಾಜ್ಯದಲ್ಲಿ ತಂದಿದ್ದೀರಿ. ನಿಮ್ಮ ಪ್ರಕರಣದಲ್ಲಿ ನ್ಯಾಯಾಲಯ ಸೂಚನೆ ಕೊಟ್ಟ 48 ಗಂಟೆ ಆದರೂ FIR ಹಾಕಲಿಲ್ಲ. ಈ ಒಂದು ಹೊಸ ಪದ್ಧತಿ ಪ್ರಾರಂಭ ಮಾಡಿದಿರಲ್ಲ ಪರಮೇಶ್ವರ್ ಅವರೇ, ನಿಮ್ಮ ಇಲಾಖೆಯಲ್ಲಿ. ನೀವು, ನಿಮ್ಮ ಉಪಮುಖ್ಯಮಂತ್ರಿ, ನಿಮ್ಮ ಮುಖ್ಯಮಂತ್ರಿ ಎಷ್ಟು ಜನ ಅಧಿಕಾರಿಗಳಿಗೆ ನಾವು ಹೇಳಿದಂಥ ರೀತಿಯಲ್ಲಿ ಕೆಲವು ವ್ಯಕ್ತಿಗಳನ್ನು ಇವತ್ತು ರಾಜಕೀಯವಾಗಿ ಮುಗಿಸ್ತಕ್ಕಂಥದ್ದಕ್ಕೆ ಎಷ್ಟು ಶ್ರಮ ವಹಿಸಿ ನೀವು ಕೆಲಸ ಮಾಡ್ತೀರಿ. ನಿಮಗೆ ಬೆಂಗಳೂರಿನ ಕಮಿಷನರ್ ಕೆಲಸ, ನಿಮಗೆ CIDಯ ಮುಖ್ಯಸ್ಥರಾಗಿ ಮಾಡ್ತಕ್ಕಂಥ ಸ್ಥಳ ನಿಯುಕ್ತಿಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಎಷ್ಟು ಜನಕ್ಕೆ ಮಾತು ಕೊಟ್ಟಿದ್ದೀರಿ. ಈಗ ಎಷ್ಟು ಜನಕ್ಕೆ ಮಾತು ಕೊಟ್ಟು ಯಾರ್ಯಾರ ಕೈಲಿ ಏನೇನು ಮಾಡಿಸ್ತಾ ಇದ್ದೀರಿ. BK ಸಿಂಗ್ಗೂ ಕಮಿಷನರು, ಮುಂದಕ್ಕೆ ಯಾರೋ ಚಂದ್ರಶೇಖರ್ ಅವ್ರಿಗೂ ಕಮಿಷನರು, ಇಲ್ಲ CID ಮುಖ್ಯಸ್ಥರು, ಯಾರ್ಯಾರಿಗೆ ಮಾತು ಕೊಟ್ಟಿದ್ದೀರಿ. ನಾನು ಈ ಸರ್ಕಾರ ರಚನೆ ಆದ ದಿನದಿಂದ ಕೆಲವು ಪ್ರಕರಣಗಳನ್ನು ಹೊರಗೆ ತರಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಯಾವ ಹಂತದಲ್ಲಿ ಕುಮಾರಸ್ವಾಮಿಯನ್ನು ಫಿಕ್ಸ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಯಾವ ಪೊಲೀಸ್ ಇಲಾಖೆಯ ಮುಖ್ಯಸ್ಥರನ್ನ ಕರೆದು ಎಷ್ಟು ಬಾರಿ ಚರ್ಚೆ ಮಾಡಿದ್ದೀರಿ. ಈಗ ಸ್ವಲ್ಪ ತಾಯಿ ಚಾಮುಂಡೇಶ್ವರಿ ಮೇಲೆ ಸ್ವಲ್ಪ ನಂಬಿಕೆ ಬಂದು ಪ್ರತಿನಿತ್ಯ ಹೋಗ್ತಾ ಇದ್ದೀರಿ. ಈಗ ತಾಯಿ ಚಾಮುಂಡೇಶ್ವರಿ ನೆನ್ಕೊಂಡು ಮೈಸೂರಿಗೆ ನಿಮ್ಮಲ್ಲಿ ಆತ್ಮಸಾಕ್ಷಿ ಅನ್ನೋದಿದ್ದರೆ ಹೇಳಿ. ಕಳೆದ 1 ವರ್ಷದಲ್ಲಿ ನಾನು BJP ಜೊತೆ ಸಂಬಂಧ ಬೆಳೆಸ್ತಕ್ಕಂಥದ್ದಕ್ಕಿಂತ ಮುಂಚೆ ನಿಮ್ಮ ಸರ್ಕಾರದ ವಿರುದ್ಧ ಗದಾ ಪ್ರಾರಂಭ ಮಾಡಿದಂಥ ದಿನದಿಂದ ಎಷ್ಟು ಚರ್ಚೆಗಳನ್ನು ನಿಮ್ಮ ಅಧಿಕಾರಿಗಳ ವ್ಯಾಪ್ತಿನಲ್ಲಿ ನಿಮ್ಮ ಮಂತ್ರಿಗಳು ನೀವು ಸೇರಿ ಮೀಟಿಂಗ್ಗಳು ಮಾಡಿದ್ದೀರಿ.
ನನಗೇನು ಮಾಹಿತಿ ಬರಲ್ವೇ ಏನೇನು ಮಾಡ್ತಾಯಿದ್ದೀರಿ ಅಂತ ಹೇಳಿ. ಇದು ಒಂದು ಭಾಗ. ಬೇರೆ ವಿಷಯಗಳ ಬಗ್ಗೆ ನನಗೆ ಚರ್ಚೆ ಮಾಡಲ್ಲ, ಡೈವರ್ಟ್ ಮಾಡೋದು ಬೇಡ. ಈ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ BJP JDS ಷಡ್ಯಂತ್ರ ಇವೆಲ್ಲ ಪ್ರತಿನಿತ್ಯ ಭಜನೆ ಮಾಡೋಕ್ಕೆ ಶುರು ಮಾಡಿದ್ದೀರಿ. ನಮಗೆ ಜನ 136 ಸೀಟ್ ಕೊಟ್ಟು 5 ವರ್ಷ ಆಡಳಿತ ನಡೆಸಿ ಕೇಳಿದ್ದಾರೆ. ಹೌದಪ್ಪ, ನಿಮ್ಮ ನಾಯಕತ್ವ, ನಿಮ್ಮ ಎಫಿಷಿಯನ್ಸಿ ನೋಡೇ 136 ಸ್ಥಾನ ಕೊಟ್ಟು ನಡೆಸ್ರಪ್ಪ, ನೀವು ರಾಜ್ಯವನ್ನು ಮುಂದುವರಿಸಿ ಭಾಳ ಅಭಿವೃದ್ಧಿ ಮಾಡಿ ಅಂತಲೇ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನಾನಿಲ್ಲ ಅಂತ ಹೇಳಲ್ಲ. 5 ವರ್ಷ ನಡೆಸಿ ಅಂತಲೇ ಅಧಿಕಾರ ಕೊಟ್ಟರು. ಆದರೆ ನೀವು ಮಾಡ್ತಿರೋದೇನು ಮಾಡ್ತಾಯಿದ್ದೀರಿ? ನನಗೆ ಒಂದು ನೋವಿದೆ. ಕರ್ನಾಟಕದಲ್ಲಿ ಇವತ್ತು ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಇಲ್ಲ. ನಾಡಿನ ಜನತೆಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಇಲ್ಲ. ಭಾಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಿಂದ ನಡೀತಾ ಇರತಕ್ಕಂಥ ಮತ್ತು ಕೆಲವು ಅಕ್ರಮಗಳ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಪ್ರತಿನಿತ್ಯ ಬೃಹದಾಕಾರವಾಗಿ ನಡೀತಾ ಇದೆ. ರಾಜ್ಯದ ಅಭಿವೃದ್ಧಿ ಏನಾಗಿದೆ? ಕೆಲವು ಭಾಗದಲ್ಲಿ ಹೆಚ್ಚಿನ ಮಳೆ ಆಯಿತು, ಕೆಲವು ಭಾಗದಲ್ಲಿ ಮಳೆ ಇಲ್ಲ, ಕೆಲವು ಭಾಗದಲ್ಲಿ ರೈತರು ಬೆಳೆದ ಬೆಳೆ ಬಿತ್ತನೆ ಹಾಕಿದ್ದು ಮೊಳಕೆನೇ ಹೊಡೆಯಲಿಲ್ಲ, ಕೆಲವು ಕಡೆ ಬಂದ ಬೆಳೆ ಅಕಾಲಿಕ ಮಳೆಗೆಲ್ಲ ಮತ್ತೆ ನಾಶ ಆಯಿತು. ಇದು ಯಾವುದರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಪಾಪ ನೆನ್ನೆ ಹೋಗೋದು ಎಂಥದ್ದು ಪ್ರಗತಿ ಪರಿಶೀಲನಾ ಸಭೆ 8 ಗಂಟೆ ಮಾಡೋರಂತೆ. 8 ಗಂಟೆ ನೆನ್ನೆ ಮೈಸೂರಲ್ಲಿ. ಸ್ವಲ್ಪ ಔಟ್ಕಮ್ ಹೇಳಿ ಪ್ರಗತಿ ಪರಿಶೀಲನಾ ಸಭೆದು ಏನೇನು ಮಾಡಿದ್ದೀರಿ ಅಂತ. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೊನೆಗೆ ಅಂತಿಮವಾಗಿ ಮೆಸೇಜ್ ಕೊಟ್ಟಿದ್ದ ಅಧಿಕಾರಿಗಳಿಗೆ, ಏನೋ 3ನೇ ತಾರೀಕು ಬರ್ತೀನಿ, ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉತ್ಸವಕ್ಕೆ ಚಾಲನೆ ಕೊಡಲಿಕ್ಕೆ ಪೂಜೆ ಮಾಡೋಕ್ಕೆ ಬರ್ತೀನಿ ಅಂತ ಫೈನಲ್ ಆಗಿ ಸಭೆಯ ಔಟ್ಕಮ್ಮನ್ನು ನೆನ್ನೆ ಹೇಳ್ಕೊಂಡಿದ್ದೀರಿ. ಅದಕ್ಕೆ 8 ಗಂಟೆ ಸಭೆ ನೆನ್ನೆ ಮೈಸೂರಿನ ಪ್ರಗತಿ ಪರಿಶೀಲನಾ ಸಭೆ. ಇದ ನೀವು 7 ವರ್ಷ ಏನು 2ನೇ ಅವಧಿಗೆ ದೇವರಾಜ ಅರಸು ನಂತರ ಯಾರೂ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಾಗಿರಲಿಲ್ಲವಂತೆ. ಇನ್ನೊಂದು 400 ದಿನ ನಿಭಾಯಿಸ್ಬಿಟ್ರೆ ದೇವರಾಜ ಅರಸು ಅವರ ವಿಕ್ರಮವನ್ನು ದಾಖಲೆಯನ್ನು ಮುರಿದಾಕ್ತಾರಂತೆ. ಏನು ದಾಖಲೆಗೆ ಮುರಿದಾಕಿ ಏನು ದಾಖಲೆ ನೀವಿಲ್ಲಿ ಚರಿತ್ರೆಯಲ್ಲಿ ಅನಾವರಣ ಮಾಡ್ಕೊತೀರಿ? ಏನಿದೆ ನೀವು ಮಾಡ್ಕೊಳ್ಳಿಕ್ಕೆ? ಮಾತೆತ್ತಿದ್ರೆ ಸಂಗೊಳ್ಳಿ ರಾಯಣ್ಣ ಹೆಸರು, ಮಾತೆತ್ತಿದ್ರೆ ಗ್ಯಾರಂಟಿಗಳನ್ನು ನಾವು ಕೊಟ್ಟು ಸಹಿಸಲಾರದೆ BJP JDSನವರು ನಮ್ಮನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ನಾನೊಬ್ಬ ಹಿಂದುಳಿದ ಮಹಾನ್ ನಾಯಕ, ವರ್ಗದ ನಾಯಕ, ನನ್ನನ್ನು ಮುಗಿಸ್ಬೇಕು ಅಂತ ಹೊರಟಿದ್ದಾರೆ. ಹೊಟ್ಟೆ ಕಿಚ್ಚು, ಹೊಟ್ಟೆ ಕಿಚ್ಚು. ಹೊರ್ತೀನಿ ಡೇನ ನಮ್ಗೆ ಯಾಕಪ್ಪ ಹೊಟ್ಟೆ ಕಿಚ್ಚು ಬಿಡೋದು? ಏನು ಯಾರಿಗೇನು ಶಾಶ್ವತವಾದ ಅಧಿಕಾರ? ಯಾರಿಗೂ ಶಾಶ್ವತ ಇಲ್ಲ. ಶಾಶ್ವತವಾಗಿ ಉಳಿಯೋದು ನೀವು ಏನು ಒಳ್ಳೇದು ಮಾಡಿದ್ದೀರಿ ಅದು ಉಳಿಯುತ್ತಷ್ಟೇ. ನಾನು ಅಂದ್ಕೊಂಡಿರೋದು ಇದು ಒಂದು ಭಾಗ ಇರಲಿ. ನಾನು ಹಿಂದೆನೂ ಹೇಳಿದ್ದೀನಿ, 2014 ವಿಧಾನಸಭೆ ಕಲಾಪದಲ್ಲಿ, ಮೊನ್ನೆನೂ ನಿಮಗೆ ಜ್ಞಾಪಕ ಮಾಡಿದ್ದೀನಿ. ಮೈಸೂರಿನಲ್ಲಿ ಒಂದು ಬಸ್ ಮೇಲೆ ಪೊಲೀಸ್ನರೇ ಅಟ್ಯಾಕ್ ಮಾಡ್ತಾರೆ. ಯಾವನ ಚಿನ್ನ ಬೆಳ್ಳಿ ವ್ಯಾಪಾರದನ್ನು ಕೇರಳದವನು 2 ಕೋಟಿನ 3 ಕೋಟಿನ ತಗೊಂಡು ಹೋಗ್ಬೇಕಾದ್ರೆ ಆ ದುಡ್ಡು ದರೋಡೆ ಮಾಡ್ತಾರೆ ಪೊಲೀಸ್ನರೇ. ಅದೊಂದು ದೊಡ್ಡ ಇತಿಹಾಸ ಇದೆ. ನಿಮ್ಮ ಸರ್ಕಾರದಲ್ಲೇ ಆಗಿರೋದು. ಅದು ಮೈಸೂರು ಜಿಲ್ಲೆ ಒಳಗೆ ಆ ಥರದ್ದು ಬೇಕಾದಷ್ಟಿದೆ ಬಿಡಿ ಪ್ರಕರಣ. ಈ ಮ್ಯೂಬ್ಲೆಟು ಪಾಬ್ಲೆಟು ಇವೆಲ್ಲ ಬೇಡ. ಈಗ ಆ ಡೂಪ್ಲಿಕೇಟು ಅದೇನೋ ಇನ್ನೂ ಯಾರು ಪರಿಚಯ ಮಾಡಿಲ್ಲ ಇಟ್ಟವ್ರಂತೆ. ಪಾಪ ಇವರು ಮಾದೇವಪ್ಪನ ಸ್ನೇಹಿತರಂತವರು ಉಡುಗೊರೆ ಕೊಡಿಸಿದ್ರಂತೆ. ಬಿಲ್ಲು ಗಿಲ್ಲು ಎಲ್ಲ ತಂದು ಕೊಟ್ಟವ್ರು. ಎಲ್ಲ ಬೇಡ, ಈಗ ಚರ್ಚೆ ಹಳೇದಾಗೋಯ್ತದು. ಈಗ
ನನಗೆ ನೋವಾಗಿದ್ದಲ್ಲಿ ಇವತ್ತು ನಾನು ಮಾತಾಡ್ತಿರಲಿಲ್ಲ. ನಾನು ಯಾತಕ್ಕೆ ಮಾತಾಡ್ಲಿಕ್ಕೆ ಬಂದೆ ಅಂದರೆ, ಈಗ ಒಂದು ನೆನ್ನೆ ಅದಂಥದ್ದು ಗಂಗೆನಹಳ್ಳಿದು ಪಾಪ ಇವತ್ತು ಬರ್ಕೊಂಡಿದ್ದೀರಿ, ಏನೋ 1.5 ಗಂಟೆ ಡ್ರಿಲ್ಲು, ಏನೋ 1.5 ಗಂಟೆ ಗ್ರಿಲ್ಲು ಲೋಕಾಯುಕ್ತ ಕಚೇರಿ ಒಳಗೆ ಇದೆಲ್ಲ ಬರ್ಕೊಂಡಿದ್ದೀರಿ. ಸಂತೋಷ. ಪಾಪ ನಿಮ್ಗೆ ಯಾರೋ ಮಾಹಿತಿ ಕೊಟ್ಟಿರ್ತಾರೆ, ಡ್ರಿಲ್ಲು ಬರ್ಕೊಂಡಿದ್ದೀರಿ. ಅದಕ್ಕೆ ನನಗೆ ನಿಮ್ಮ ಬಗ್ಗೆ ನನಗೇನು ಆಸೆ ಮಾಡಲ್ಲ. ನನಗೆ ಬಹುಶಃ ಈ ರಾಜ್ಯದ ರಾಜಕಾರಣದಲ್ಲಿ ನೋಟಿಸೇ ಇಶ್ಯೂ ಆಗಿದೆ, ನೋಟಿಸ್ನ ಸರ್ವ್ ಮಾಡಿದೆ. ಯಾರಾದರೂ ಒಬ್ಬ ರಾಜಕಾರಣಿ ತನಿಖೆಗೆ ಒಳಪಟ್ಟು ಹೋಗಿರ್ತಕ್ಕಂಥ ವಿಷಯ ಇದ್ದರೆ ಕುಮಾರಸ್ವಾಮಿನೇ ಮೊದಲನೇನಲ್ಲಿಗೆ. 2 ದಿವಸದಿಂದ ಪತ್ರಿಕೆಯಲ್ಲಿ ಬರೆದಿದ್ದೀರಿ, ಕುಮಾರಸ್ವಾಮಿಗೆ ನೋಟಿಸ್ ಇಶ್ಯೂ ಆಯಿತು, ಕುಮಾರಸ್ವಾಮಿ ನೋಟಿಸ್ ರಿಸೀವ್ ಮಾಡಲಿಲ್ಲ, ಮೇಲಿನ ಅಧಿಕಾರಿ ಯಾರೋ ಫೋನ್ ಮಾಡಿದರು, ಇದೆಲ್ಲ ಒಂದು ಪತ್ರಿಕೆಯಲ್ಲಿ ಲೀಕ್ ಮಾಡಿ ಬರೆಸಿದ್ದೀರಿ 3 ದಿವಸದಿಂದ. ಯಾರು ಬರೆಸಿದವರು? ನೆನ್ನೆ ಮಧ್ಯಾಹ್ನ ಒಂದು ಚಾನಲ್ನಲ್ಲಿ ಕುಮಾರಸ್ವಾಮಿ 12 ಗಂಟೆಗೆ ಹೊರಟಿದ್ದಾರೆ, ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಬರ್ತಾ ಇದ್ದಾರೆ, ನೋಟಿಸ್ ಇಶ್ಯೂ ಆಯಿತು, ಇವತ್ತು ಕೊನೆ ದಿನ. ಇದೆಲ್ಲ ಒಂದು ಚಾನಲ್ನಲ್ಲೂ ಓಡಿಸಿದ್ದೀರಿ. ಯಾರು ನಿಮಗೆ ಕೊಟ್ಟಿದ್ದು? ನಮ್ಮ ಚಾನಲ್ ಸ್ನೇಹಿತರಿಗೆ. ಈ ಲೀಕ್ ಮಾಡಿರೋದು ಮುಖ್ಯಮಂತ್ರಿ ಕಚೇರಿಯಿಂದಲೇ ಮಾಡಿರ್ಬೇಕಲ್ವೇ? ಪತ್ರಿಕೆ ಬರ್ತಲ್ಲ 3 ದಿವಸದಿಂದ ನೋಟಿಸ್ ಇಶ್ಯೂ ಆಗಿದೆ ಅಂತ. ಯಾರು ಇದನ್ನು ಕೊಟ್ಟವರು ಮಾಹಿತಿನ? ಇದು ರಾಜ್ಯಪಾಲರ ಕಚೇರಿಯಿಂದಲೇ ಹೋಯ್ತಾ ಮಾಹಿತಿ? ಈ ಮಾಹಿತಿ ಕೊಟ್ಟಿದ್ದು ರಾಜ್ಯಪಾಲರ ಅವ್ರ ಕಚೇರಿಯ ಸಿಬ್ಬಂದಿಗಳ? ಕುಮಾರಸ್ವಾಮಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿರೋದು. ಈ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಯ ಉದ್ದಟತನ. ಏನು ಮೆಸೇಜ್ ಕೊಡ್ತೀರಿ ನೀವು? ನಾನು ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ, ಅದು ಆಮೇಲೆ ಬರ್ತೀನಿ. ನೆನ್ನೆ ನಾನೇ ಸ್ವಯಂ ಪ್ರೇರಿತನಾಗಿ ಹೋಗಿ ಏನು ಪಾಪ 20 ಪ್ರಶ್ನೆ ಪಾಪ ಇಟ್ಕೊಂಡಿದ್ದೀನಿ. ನಾನು ಅಧಿಕಾರಿಗಳ ಅಲ್ಲಿ ಕೆಳ ಹಂತದ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡಲ್ಲ. ಪಾಪ ಅವ್ರು ಏನು ಮಾಡ್ತಾರೆ? ಮೇಲಧಿಕಾರಿಗಳು ಸೂಚನೆ ಕೊಟ್ಟಿರ್ತಾರೆ, ಮುಖ್ಯಮಂತ್ರಿ ಸೂಚನೆ ಕೊಟ್ಟಿರ್ತಾರೆ, ಹೊರಗಡೆ ಇವತ್ತು ಅವ್ರದ್ದೇನು ಬರ್ತಾ ಇದೆ ಅವ್ರದ್ದನ್ನು ಮುಚ್ಚಾಕೊಳ್ಳೋದಕ್ಕೆ, ಅಯ್ಯೋ ಕುಮಾರಸ್ವಾಮಿ ಏನು ಮಾಡ್ತಾನೆ, ಕುಮಾರಸ್ವಾಮಿ ಕೊಟ್ಟು ಬಂದಿದೆ ಒಂದು ಪ್ರಚಾರ, ಡೈವರ್ಷನ್ ಬೇಕಲ್ಲ ಅವರಿಗೆ, ಸರ್ಕಾರಕ್ಕೆ. ಅದಕ್ಕಷ್ಟೇ ಆ ಪ್ರಕರಣ, ಗಂಗೆನಹಳ್ಳಿ ಪ್ರಕರಣ. ಅದು ಬಿಟ್ಟು ಅದರಿಂದ ಮುಂದೆ ಒಂದು ಹೆಜ್ಜೆ ಅವ್ರು ಏನೂ ಮಾಡೋಕ್ಕಾಗಲ್ಲ. ರಾಜೀನಾಮೆ ಕೊಡಬೇಕಂತ ಕುಮಾರಸ್ವಾಮಿ. ಬೇಲಲ್ಲವ್ರ ಬೇಲಲ್ಲಿಲ್ವಾ ಕುಮಾರಸ್ವಾಮಿ? ಬೇಲೆಲ್ಲ ಹೆಂಗವ್ರೆ? ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ? ನರೇಂದ್ರ ಮೋದಿ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ? ಈಗ ಅದಂತ ಹೊಸ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಟ್ಟಿಲ್ಲ. ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನ್? ಏನು ಅವ್ರ ಕಟ್ಟಿಗೆ ತಗೊಂಡವ್ರ? ನೆನ್ನೆ ಅದಿಂದ ನೋಡಿದೆ ಇವಾಗ ಬೆಳಗ್ಗೆ ಪತ್ರಿಕೆಯಲ್ಲಿ. ಇದು ಎಲೆಕ್ಟ್ರಲ್ ಬಾಂಡ್ನ ಏನು ನಿರ್ಮಲಾ ಸೀತಾರಾಮನ್ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆಯಾ ಬಾಂಡು ರಾಜೀನಾಮೆ ಕೊಡೋಕ್ಕೆ? ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಮಾಡ್ಕೊಂಡವ್ರ? ನಿಮ್ಮ ಥರ ಸರ್ಕಾರಿ ಭೂಮಿ 62 ಕೋಟಿ ಆಸ್ತಿ ಅಂತ ನೀವೇ ಹೇಳ್ತೀರಿ, ಬೆಲೆ ಇವತ್ತು ಅಂತ. ಸರ್ಕಾರದ ಭೂಮಿ ಲಪಟಾಯಿಸ್ಕೊಂಡು ನೀವು ಪಾಪ ಅವರೇನು 4-5 ಜನ ಮಂತ್ರಿಗಳು ಹೇಳಿದ್ರು ಸತ್ತರ ಹೆಸರಿನಲ್ಲಿ ಅದೆಂಥದ್ದು ಡಿನೋಟಿಫಿಕೇಶನ್ ಆಗಿದೆ ಗಂಗೆನಹಳ್ಳಿಲಿ, ಇದಕ್ಕೆ ಉತ್ತರ ಕೊಡಲಿ ಕುಮಾರಸ್ವಾಮಿ ಎಲ್ಲ ಹೇಳಿದ್ರು. ಡಿನೋಟಿಫಿಕೇಶನ್ ಮಾಡ್ತಕ್ಕಂಥ ಪವರು ಸರ್ಕಾರಕ್ಕಿದೆ, ಅದರಲ್ಲಿ ಪವರ್ ಇಲ್ಲ ಅಂತ ಹೇಳಲ್ಲ ನಾನು. ಡಿನೋಟಿಫಿಕೇಶನ್ನ ಆದ ನಂತರ ನಡೆದಂಥ ಪ್ರಕರಣಗಳ ಬಗ್ಗೆನೂ ಚರ್ಚೆ ಮಾಡ್ಕೊಳ್ಳಿ, ಅದೆಲ್ಲ ಒಂದು ಭಾಗ ಅದಿರಲಿ. ಇಲ್ಲಿ ಸಿದ್ದರಾಮಯ್ಯನವ್ರ ಪ್ರಕರಣಕ್ಕೂ ಗಂಗೆನಹಳ್ಳಿ ಪ್ರಕರಣಕ್ಕೂ ಕೃಷ್ಣ ಬೈರೇಗೌಡ್ರೆ ವ್ಯತ್ಯಾಸ ಏನಿದೆ ಅನ್ನೋದು ಸ್ವಲ್ಪ ತೆಗೆದು ನೋಡಿ. ನೀವು ಕಾನೂನು ಸಚಿವರಾಗಿ ಕೆಲಸ ಮಾಡಿರೋರು,
ದಾಖಲೆಗಳ ಸುರಿಮಳೆನೇ ಇದೆ ಅಲ್ಲಿ. 1997 2021-22 15 ಸೀಟ್ ತಗೊಂಡ್ರಲ್ಲ, ಅಲ್ಲಿವರೆಗೂ ಕಡತಗಳ ತೆಗಿತಾ ಹೋಗಿ. ಅವ್ರ ಪ್ರಕರಣ ಏನು, ನನ್ನದು ಹೆಸರೇ ಇಲ್ಲದೆ ನಾನು ತೀರ್ಮಾನನೇ ಮಾಡಿದೆ, ಸೈನ್ ಹಾಕಿದ್ದೀನಿ ನಾನು. ನನ್ನ ಮುಂದೆ ಕಡತ ಬಂದಾಗ ನಾನು ಆದೇಶ ಮಾಡಿಲ್ಲ, ಡಿನೋಟಿಫಿಕೇಶನ್ ಆದೇಶ ಮಾಡಿಲ್ಲ. ನನ್ನಲ್ಲಿ ಕಾನೂನು ರೀತಿಯ ಎಲ್ಲ ರೀತಿಯ ಒಂದು ಮಾಹಿತಿಗಳನ್ನು ತೆಗೆದುಕೊಂಡು ನಮ್ಮ ಜವಾಬ್ದಾರಿ ಯಾವ ರೀತಿ ನಿರ್ವಹಿಸಬೇಕು ನೋಡಿ ಅಂತ ಹೇಳಿದ್ದೀನಿ, ಮಾಡಿ ಅಂತ ಹೇಳಿಲ್ಲ ನಾನು. ಇದೆಲ್ಲ ಇರಲಿ ಒಂದು ಭಾಗ. ಇದಕ್ಕೆ ಪಾಪ ನೆನ್ನೆ ಏನೋ ಆಗ್ಬಿಟ್ಟಿದೆ ಕುಮಾರಸ್ವಾಮಿಗೆ ಅಂದರೆ ಅದಕ್ಕೆ ಎಕ್ಸ್ಪ್ಲೈನ್ ಕೊಟ್ಟೆ. ಈಗ ನಮ್ಮ ರಾಜ್ಯಪಾಲರ ಪ್ರಕರಣಕ್ಕೆ ಬರೋಣ. ನಾನು ಸಾಯಿ ವೆಂಕಟೇಶ್ವರ ಬಗ್ಗೆ ಈಗ ಡೀಟೇಲ್ ಚರ್ಚೆ ಮಾಡಲ್ಲ, ಹೇಳಿದ್ದೀನಿ ಹಲವಾರು ಬಾರಿ. ಸಾಯಿ ವೆಂಕಟೇಶ್ವರ ಪ್ರಕರಣ ಏನಿದೆ ಸುಪ್ರೀಂ ಕೋರ್ಟ್ ಮುಂದೆ ಇದೆ. ಇನ್ನು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡ್ತು ತನಿಖೆ ಮಾಡಲಿಕ್ಕೆ, ಇವರು ಹೋಗಿ ಕೇಳ್ಕೊಂಡಾಗ ನಮ್ಮ ಕರ್ನಾಟಕದ ಸರ್ಕಾರ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಅರ್ಜಿ ಹಾಕೊಂಡು SIT ಅವರು ಅವ್ರಿಗೇನು SIT ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದರು ಇದೆಲ್ಲ ನಡೆದಿದೆ. 2014-15 ಇವತ್ತು 2024 ತನಿಖೆ ಪೂರ್ಣಗೊಂಡಿದ್ದರೆ ಯಾತಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಇನ್ನೂ ಹೋಗಲಿಲ್ಲ ಇವರು? SIT ಅವ್ರಿಗೆ ಹೇಳಿದ್ರಲ್ಲ, ನಾನು ಅದಕ್ಕೆ ಅವೆಲ್ಲ ವಿಷಯಗಳು ಈಗ ಚರ್ಚೆ ಮಾಡಲ್ಲ. ಕೋರ್ಟಲ್ಲಿ ತೀರ್ಮಾನ ಆಗಲಿ. ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿಲ್ಲ, ನಾನು ರಾಜೀನಾಮೆ ಕೇಳ್ತಾನೆ. ಸುಮ್ಮನೆ ರಾಜೀನಾಮೆ ಕೊಡ್ಲಿಕ್ಕೆ ನನಗೇನು ತಲೆ ಕೆಟ್ಟೋಗೈತಾ? ಕೊಡಬೇಕಾದಾಗ ಕೊಡ್ತೀನಿ ರಾಜೀನಾಮೆನ. ನಿಮ್ಮ ಥರ ಬಡತನದಲ್ಲಿ ಜೀವನ ಮಾಡಲ್ಲ ರಾಜಕೀಯದಲ್ಲಿ, ಅಂಥ ಅವಶ್ಯಕತೆ ನನಗಿಲ್ಲ. ಕುಮಾರಸ್ವಾಮಿ ಕೊಟ್ಟನ ರಾಜೀನಾಮೆನ ಯಾಕೆ ಕೊಡ್ಬೇಕು? ನಾನು ಏನು ತಪ್ಪು ಮಾಡಿದ್ದೀನಿ ಅಂತ? ಲಾಯರ್ ಇದ್ದೀರಿ, ಅಡ್ವೊಕೇಟ್ ಇದ್ದೀರಿ, ನೀವು ಹಲವಾರು ಜನ ಜೊತೆ ಚರ್ಚೆ ಮಾಡ್ಕೊಂಡಿದ್ದೀರಿ ಆ ಫೈಲ್ಗಳನ್ನ. ಏನಿದೆ ಕುಮಾರಸ್ವಾಮಿ ಅದ್ರಲ್ಲಿ ಪಾತ್ರ, ಸಾಯಿ ವೆಂಕಟೇಶ್ವರದಲ್ಲೂ ಬರಲಿ ಮುಂದಕ್ಕೆ ತೀರ್ಪು, ತಲೆಬಾಗ್ಲಿಕ್ಕೆ ತಯಾರಾಗಿದ್ದೀನಿ. ನಾನು ಯಾವ ಒಂದು ಇದರಲ್ಲೂ ಕಾನ್ಸ್ಟಿಟ್ಯೂಷನ್ನ ಸಂಸ್ಥೆಗಳಿಗೆ ಅಪಚಾರ ಮಾಡಿಲ್ಲ, ಮಾಡೋದೂ ಇಲ್ಲ, ದುರುಪಯೋಗ ಪಡಿಸ್ಕೊಳ್ಳಲಿಲ್ಲ ಯಾವುದನ್ನು. ಆ ರೀತಿಯ ನನ್ನ ವೈಯಕ್ತಿಕವಾದಂಥ ರಕ್ಷಣೆಗೆ ನಾನೇನಾದರೂ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಚೌಕಟ್ಟಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನು ನನ್ನ ತಪ್ಪುಗಳಿಗೆ ರಕ್ಷಣೆ ಪಡ್ಕೊಳ್ಳೋಕೆ ಹೋದಂಥ ದಿನ ರಾಜೀನಾಮೆಯನ್ನು ಗೌರವ ಕೊಟ್ಟು ರಾಜಕೀಯದಲ್ಲೇ ನಿವೃತ್ತಿ ಹೊಂದತಕ್ಕಂಥವನ್ನು ನಾನು ಸಿದ್ದರಾಮಯ್ಯನವರೇ ಇಷ್ಟೆಲ್ಲ ಕರ್ಮಕಾಂಡ ಮಾಡಿ ನೀವು ನನ್ನ ರಾಜೀನಾಮೆ ಕೇಳ್ತೀರಾ? ನನ್ನ ಜೀವನದಲ್ಲಿ ಯಾವನಾದರೂ ಒಬ್ಬ ಅಧಿಕಾರಿನ 2 ಬಾರಿ ಮುಖ್ಯಮಂತ್ರಿ ಇದ್ದೆ. ಇವತ್ತು ಹೇಳ್ತೇನೆ, ನಾನು ಏನಾದರೂ ನನ್ನ ಮೇಲೆ 105 ಕೋಟಿ ಹಗರಣ ಅಂದರು, ಯಾವ ವ್ಯಕ್ತಿಗಳ ಮೇಲೂ ನಾನು ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ಇಲ್ಲ ನನ್ನ ಬಗ್ಗೆ ಏನೋ ಕಾಮೆಂಟ್ಸ್ ಮಾಡ್ದ, ಅವನೇನಾದರೂ ಮಾಡಿ ಬಲಿ ಹಾಕಬೇಕಲ್ಲ ಅಂತೇಳಿ ಈ ಕ್ಷಣದವರೆಗೂ ನನ್ನ ರಾಜಕೀಯವನ್ನು ದುರ್ಬಳಕೆ ಯಾರು ಮಾಡಿಲ್ಲ. ನನ್ನ ಹತ್ರ ಬರ್ತಕ್ಕಂಥ ವ್ಯಕ್ತಿಗಳು ಕಾಂಗ್ರೆಸ್ಗೆ ಮತ ಕೊಟ್ಟಿದ್ದಾರೋ, ದಳಕ್ಕೆ ಮತ ಕೊಟ್ಟಿದ್ದಾರೋ, BJPಗೆ ಮತ ಕೊಟ್ಟಿದ್ದಾರೋ, ನೀನು ಯಾವ ಪಾರ್ಟಿ, ನೀನು ಯಾವ ಜಾತಿ ಕೇಳಲ್ಲ ನಾನು. ಯಾರಾದರೂ ಬಂದಾಗ ನಿನ್ನ ಕಷ್ಟ ಏನಪ್ಪ ಅಂತ ಕೇಳ್ತೀನಿ, ನಿನಗೇನಾಗಬೇಕಪ್ಪ ಅಂತ ಕೇಳ್ತೀನಿ, ಅಷ್ಟೇ ನಾನು ನಡ್ಕೊಂಬಂದಿರೋದು. ನಾನು ನಿಮಗೆಲ್ಲ ನಾನು ಸರ್ಟಿಫಿಕೇಟ್ ನಿಮ್ಮಿಂದ ತಗೋಬೇಕಾಗಿಲ್ಲ. ನಾನು ರಾಜೀನಾಮೆ ಕೊಡಬೇಕಾಗಿ ಬಂದಾಗ ನಾನೇ ಕೊಡ್ತೀನಿ ರಾಜೀನಾಮೆನ.
ಇವತ್ತು ಯಾವ ರಾಷ್ಟ್ರಪತಿಗಳಿಂದ ನೇಮಕ ಆಗ್ತಕ್ಕಂಥ ಒಬ್ಬ ರಾಜ್ಯಪಾಲರ ಕುಮಾರಸ್ವಾಮಿಗೆ ಉತ್ತರ ಈ ವಿಚಾರದಲ್ಲಿ ಕೊಡಲ್ಲ. ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ. ಅದ್ರ ಬಗ್ಗೆ ಮೊದಲು ಸರ್ ಮಾಡಲಿ. ಭ್ರಷ್ಟಾಚಾರಿಗಳಿದ್ದಾರಲ್ಲ ಅವ್ರ ಮನೆ ಅವರ ಇದರಲ್ಲಿ. ಈಗ ನರೇಂದ್ರ ಮೋದಿಯವರು ಹಿಂಬನ್ಬರ್ಗ್ ಬಗ್ಗೆ ಯಾಕೆ ಮಾತಾಡಲ್ಲ? ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ? ಯಾಕೆ ಮಣಿಪುರಕ್ಕೆ ಹೋಗಿಲ್ಲ? ಯಾಕೆ ನೀವು ಹೋಗಿಲ್ಲ? ಹಿಂಬನ್ಬರ್ಗ್ಗೆ ರಾಹುಲ್ ಗಾಂಧಿ ಅವರು ರೈಸ್ ಮಾಡಿದ್ರು, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಅಲ್ಲ, ನಿನ್ನೆ ಕೆಡಿಪಿ ಔಟ್ಪುಟ್ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಕೆಡಿಪಿ ಔಟ್ಪುಟ್ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. 8 ಗಂಟೆ ಅದ್ರ ಔಟ್ಪುಟ್ ಏನು? ಏನು ಔಟ್ಪುಟ್ ನಿಮ್ಗೆ ಹೇಳಿದ್ನಲ್ಲ, ಔಟ್ಪುಟ್ ಉತ್ತರ ಕೊಡಲ್ಲ ಅಂದ್ನಲ್ಲ ನಾನು. ಇದಕ್ಕೆ ಉತ್ತರ ಕೊಡಲ್ಲ. ಔಟ್ಪುಟ್ ಏನು ಅಂತ ಕೇಳಿದ್ರೆ ಏನಂತ ಹೇಳಿದ್ನಲ್ಲ ಔಟ್ಪುಟ್ ಏನು ಅಂತ. ನಿನ್ನೆ ನಿಮ್ಗೆಲ್ಲ ಪ್ರಶ್ನೆಯವ್ರಿಗೆಲ್ಲ ಹೇಳಿದ್ದೀನಲ್ಲ, ಅದೇ ಔಟ್ಪುಟ್. ಒಂದು ಕಡೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಅದರಲ್ಲೂ ಪ್ರಮುಖವಾಗಿ ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇದೆ, ಅಧಿಕಾರಿಗಳನ್ನ ಹೇಗೆಲ್ಲ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅನ್ನೋದರ ಕುರಿತು ಕೂಡ ಅವರು ಪ್ರಶ್ನೆಗಳನ್ನು ಮಾಡಿದ್ರು. ಅಷ್ಟು ಮಾತ್ರವಲ್ಲ, ತಮ್ಮನ್ನ ಯಾವ ರೀತಿಯಾಗಿ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಸಿಲುಕಿಸುವಂತಹ ಪ್ರಯತ್ನಗಳು ಆಯಿತು ಅನ್ನೋದ್ರ ಬಗ್ಗೆಯೂ ಕೂಡ ವಿವರಣೆಯನ್ನ ಕೊಡ್ತಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ರು. ಕುಮಾರಸ್ವಾಮಿ ಅವರ ಪ್ರಶ್ನೆಗಳಿಗೆ ನಾನು ಉತ್ತರಿಸಲ್ಲ ಅಂದ್ರು. ಈ ಒಂದು ಪ್ರಾಸಿಕ್ಯೂಷನ್ನ ಪರ್ಮಿಷನ್ ಫೈಲು ಸೋರಿಕೆ ಆಗಿರೋದು ಯಾವಾಗ? ಮಾಹಿತಿ ಸೋರಿಕೆ ಕುರಿತು ವಿಚಾರಣೆ ನೀಡುವಂತೆ ರಾಜ್ಯಪಾಲರು ಲೋಕಾಯುಕ್ತ ಪೊಲೀಸ್ ವಿಭಾಗಕ್ಕೆ ಆಗಸ್ಟ್ 20ರಂದು ಪತ್ರ ಬರೆದಿದ್ದರು. ರಾಜ್ಯಪಾಲರು ಪತ್ರ ಬರೀತಾರೆ ಆಗಸ್ಟ್ 20ಕ್ಕೆ, ಸೋರಿಕೆ ಆಗಿರೋದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ. ಮೊನ್ನೆ ಆಗಸ್ಟಿಗೆ ಆಂತರಿಕ ತನಿಖೆ ನಡೆಸಿದ ಬಳಿಕ ಸೆಪ್ಟೆಂಬರ್ 4ರಂದು ಲೋಕಾಯುಕ್ತದ ಹೆಚ್ಚುವರಿ ಪೊಲೀಸ್ ನಿರ್ದೇಶಕ ಮನೀಶ್ ಕರ್ಬೀರ್ಕರ್ ಅವರಿಗೆ ಪತ್ರ ಬರೆದಿರುವ ಚಂದ್ರಶೇಖರ್ ರಾಜಭವನದ ಸಚಿವಾಲಯದ ತನಿಖೆ ನಡೆಸಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ. ಚಂದ್ರಶೇಖರ್, ಹೂ ಇಸ್ ಹಿ? ಆನ್ ವಾಟ್ ಪವರ್ he requested? On what power? ಇಲ್ಲಿ ಸೆಪ್ಟೆಂಬರ್ ಕಳೆದ 23 ಸೆಪ್ಟೆಂಬರ್ 24 ಅವರಿಗೆ ಹೋಗಿರೋದು ರಾಜ್ಯಪಾಲರಿಗೆ. ಆಗಸ್ಟ್ 4ರಲ್ಲಿ ರಾಜ್ಯಪಾಲರು ಯಾಕೆ ಸೋರಿಕೆ ಆಯಿತು ತನಿಖೆ ನನಗೆ ಡೀಟೇಲ್ ಬೇಕು ಅಂತ ಚೀಫ್ ಸೆಕ್ರೆಟರಿ ಇವರಿಗೆಲ್ಲ ಪತ್ರ ಬರ್ಕೊಂಡಿದ್ದಾರಲ್ವೇ. ಇದು ಎಲ್ಲ ಟಿವಿಗಳಿಗೂ ಸೋರಿಕೆ ಆಗಿತ್ತಾ? ಇದು ಮಾಧ್ಯಮದ ಸ್ನೇಹಿತರಿಗೆ ಕೇಳ್ತೀನಿ, ಏನು ಹೇಳಿ? ಯಾವುದು ರಾಜ್ಯಪಾಲರು ಬರೆದಿರೋದು ಆಗಸ್ಟ್ 20ಕ್ಕೆ, ಆಗಸ್ಟ್ 20, 2024 ಈಗ ಮನೆ. ಇದು 23 ಸೆಪ್ಟೆಂಬರ್ 24 ಏನಿದೆ ಇವರ ಕಚೇರಿಯಿಂದ ಹೋಗಿರೋದು. ಅಲ್ಲಿಂದ ಆಗಸ್ಟ್ ತಿಂಗಳವರೆಗೆ ಸೋರಿಕೆ ಆಗದೆ ಹೋಗಿದ್ದು. ಆಗಸ್ಟ್ ತಿಂಗಳಲ್ಲಿ ಯಾಕೆ ಸೋರಿಕೆ ಆಯಿತು? ರಾಜ್ಯಪಾಲರ ಕಚೇರಿಯಿಂದ ಸೋರಿಕೆ ಆಗಿದೆಯಾ? ಇಲ್ಲ ಎಲ್ಲ ಮಾಧ್ಯಮದಲ್ಲಿ ಬಂತ ಅದೇನಾದರೂ ಸೋರಿಕೆ? ಯಾವುದೋ ಒಂದು ಚಾನಲ್ನಲ್ಲಿ ಬಂದಿದೆ, ಖಾಸಗಿ ಚಾನಲ್ನಲ್ಲಿ ಅಷ್ಟೇ. ಇವರು ಯಾವೊಂದು ಪ್ರಾಸಿಕ್ಯೂಷನ್ಗೆ ಕುಮಾರಸ್ವಾಮಿಯನ್ನು ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಪತ್ರ ಬರೆದು ಪ್ರಾಸಿಕ್ಯೂಟ್ ಮಾಡೋಕ್ಕೆ ಅಂದರೆ ಚಾರ್ಜ್ ಶೀಟ್ ಹಾಕೋದಕ್ಕೆ, ಅದು ಇಲ್ಲ ತನಿಖೆ ಅಂತ ಮುಗಿದಿದೆ, ಚಾರ್ಜ್ ಶೀಟ್ ಹಾಕಕ್ಕೆ ಪರ್ಮಿಷನ್ ಕೊಡಿ, ಹೆಸರು ಸೇರಿಸೋಕ್ಕೆ ಚಾರ್ಜ್ ಶೀಟಲ್ಲಿ. ಅದನ್ನು ಒಂದು ಚಾನಲ್ಲು ಈಗ ಕಳೆದ 5-6 ತಿಂಗಳಿಂದ ನಿರಂತರವಾಗಿ ಏನು ಬರ್ತಾ ಇದೆಯಲ್ಲ ಸರ್ಕಾರದ ತನಿಖಾ ವರದಿಗಳು, ಸರ್ಕಾರದ ಡೈರೆಕ್ಷನ್ ಮೇಲೆ ಸರ್ಕಾರದಿಂದ ದುಡ್ಡು ತಗೊಂಡು ಅಫಿಷಿಯಲಿ ಅನ್ಅಫಿಷಿಯಲಿ, 1 ಚಾನಲಲ್ಲಿ ನಿರಂತರವಾಗಿ ಏನು ಬರ್ತಾ ಇದೆ,
ಕುಮಾರಸ್ವಾಮಿ 420, 840, ಅದೆಂಥದ್ದು 40ಗಳು ಭಾಳ ಅವೆ ಹಾಕೊಂಡು ಪ್ರತಿನಿತ್ಯ ಒಂದು ಚಾನಲ್ ನಿರಂತರವಾಗಿ ಬಂದಿದೆಯಲ್ಲ, ಆ ಚಾನಲ್ಗೆ ಸುದ್ದಿಗಳು ಕೊಡ್ತಾ ಇದ್ದಿದ್ದು ಯಾರು? ರಾಜ್ಯಪಾಲರ ಕಚೇರಿಯಿಂದಲ? ಇಲ್ಲಿ ಯಾರನ್ನ ಕರೆಸೋದು? DG ಕಚೇರಿಗೆ, ಅವ್ರ ಕಚೇರಿಲಿ ಕೂತ್ಕೊಂಡು ಕಂಪ್ಲೇಂಟ್ ಬರ್ಸೋದು ಹೆಣ್ಮಕ್ಳ ಹತ್ರ, FIR ಹಾಕೋದು, ಆ ಹೆಣ್ಮಗಳನ್ನ ಆ ಕಚೇರಿಯಿಂದ ಆ ಖಾಸಗಿ ಚಾನಲ್ಗೆ ಕರ್ಕೊಂಡು ಹೋಗೋದು. ಅದೇ ಮುಖಕ್ಕೆ ಬಟ್ಟೆ ಬೇರೆ ಸುತ್ಕೊಂಡು ಈಗ ಅದೊಂದು ಬೇರೆ ಶುರುವಾಗಿದೆ. ಈಗ ನಾನು ಬರೀ ಜಮ್ಮು ಕಾಶ್ಮೀರಲ್ಲಿ ನೋಡ್ತಿದ್ದೆ, ಈ ಕರ್ನಾಟಕದಲ್ಲೂ ಶುರು ಆಗೋಯ್ತು. ಈಗ ಏನು ಫುಲ್ ಕವರ್ ಮಾಡ್ಕೊಂಡು ಕರ್ಕೊಂಡೋಗಿ ಕೂರಿಸ್ತಾರೆ. ಇದು ರಾಜ್ಯಪಾಲರ ಕಚೇರಿಯಿಂದ ನಡೀತಿದೆಯಾ? ಪ್ರತಿದಿನ ಸಿದ್ದರಾಮಯ್ಯನವರೇ, ಈ ರಾಜ್ಯದ ಆಡಳಿತ ಎಲ್ಲಿಗೆ ತಗೊಂಡೋಗ್ಬೇಕು ಅಂತ ಇದ್ದೀರಿ? ಎಲ್ಲಿಗೆ ತಗೊಂಡೋಗ್ಬೇಕು ಅಂತ ಇದ್ದೀರಿ ರಾಜ್ಯದ ಆಡಳಿತನ? ಆ ಕೆಂಗಾಲ ಹನುಮಂತಯ್ಯನವರು ಕಟ್ಟಿಸಿರ್ತಕ್ಕಂಥ ಒಂದು ಕಟ್ಟಡ ಸರ್ಕಾರದ ಕೆಲಸ, ದೇವ್ರ ಕೆಲಸ. ಇದಾ ದೇವ್ರ ಕೆಲಸ ನೀವು ಮಾಡ್ತಾ ಇರೋದು? ಬರೀ ಒಂದು ಚಾನಲ್ಗೆ ಹೋಗ್ತಾ ಇದೆ ಅದು ವಿಷಯ. ಅಲ್ಲಿ ಬ್ರೋಧೀಕರಿಸಿ ಏನು ಆ ಪದ ಬಳಕೆ, ಆ ಪದ ಬಳಕೆ ಯಾರು ಮಾಡೋಕ್ಕಾಗೋದೇ ಇಲ್ಲ ಉಚ್ಚಾರಣೆ ಮಾಡೋದಕ್ಕೆ. ಅಂಥ ಪದ ಬಳಕೆಯಲ್ಲಿ ಇವತ್ತು ಹಲವಾರು ವ್ಯಕ್ತಿಗಳ ತೇಜೋವಧೆ ಮಾಡ್ತಕ್ಕಂಥದ್ದು ನಿರಂತರವಾಗಿ ಆ ಒಂದು ಖಾಸಗಿ ಚಾನಲ್ ಇಟ್ಕೊಂಡು ಏನು ಮಾಡ್ಕೊಂಡು ಹೊರಟಿದ್ದೀರಿ? ಅದಕ್ಕೂ ಒಂದು ಕಾಲ ಇದೆ. ಆ ಚಾನಲ್ ಮಾಲೀಕನಿಗೂ ಹೇಳ್ತೇನೆ, ಅದೇನು ಮಾಡಲ್ಲ, ಭಗವಂತ ಇದ್ದಾನೆ. ಇಲ್ಲಿ ಈ ವ್ಯಕ್ತಿ ಚಂದ್ರಶೇಖರ್ ಎಷ್ಟು ಉದ್ದಟತನ ಇರಬೇಕು? ರಾಜ್ಯಪಾಲರ ಸಚಿವಾಲಯವನ್ನು ಇವತ್ತು ಸರ್ಚ್ ಮಾಡ್ತೀನಿ ಅಂತೇಳಿ ಪರ್ಮಿಷನ್ ಕೊಡಿ ಅಂತ ಸರ್ಕಾರಕ್ಕೆ ಕೇಳ್ತಾನೆ ಅಂದರೆ, ಇದು ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟು ಮಾಡಿಸಿದಿರೋ ಇಲ್ಲ ಇನ್ಯಾವ ಮಂತ್ರಿಗಳು ಡೈರೆಕ್ಷನ್ ಕೊಟ್ಟು ಮಾಡಿಸಿದಿರಿ ಅವನ ಕೈಲಿ ಲೆಟ್ರು? ಹೋಗಲಿ. ಈ ಚಂದ್ರಶೇಖರ್ ಬ್ಯಾಕ್ಗ್ರೌಂಡ್ ಗೊತ್ತಿದೆಯಾ ನಿಮಗೆ? ಈ ವ್ಯಕ್ತಿದು ನನಗೆ ಇದು ಯಾವಾಗ ಬಂತು? ನಾನು ಅಷ್ಟು ಸುಲಭ ಕೂರನಲ್ಲ. ನನಗೂ ಬೇರೆ ರಾಜಕಾರಣಿಗಳಿಗೂ ವ್ಯತ್ಯಾಸ ಇದೆ. ಈ ವ್ಯಕ್ತಿ ಬ್ಯಾಕ್ಗ್ರೌಂಡ್ ಏನು ಅಂತ ಹುಡುಕೊಂಡು ಹೊರಟೆ ನಾನು. ಯಾರು ಈ ಚಂದ್ರಶೇಖರ್ ಬ್ಯಾಕ್ಗ್ರೌಂಡು? ಈ ವ್ಯಕ್ತಿ ಹಿಮಾಚಲ ಪ್ರದೇಶದ ಕ್ಯಾಡರ್ನಲ್ಲಿ ಕೆಲಸದಲ್ಲಿ ಇರಬೇಕಾದವನು, ಸೆಲೆಕ್ಷನ್ ಆಗಿದ್ದು ಆಂಧ್ರದ ಮೂಲ ವ್ಯಕ್ತಿ. ಈ ವ್ಯಕ್ತಿ UPSCನಲ್ಲಿ ಸೆಲೆಕ್ಷನ್ ಆಗಿರೋದು ಹಿಮಾಚಲ್ ಕೇಡರು, ಹಿಮಾಚಲದಲ್ಲಿ ಕೆಲಸ ಮಾಡಬೇಕಾದವನು. ಇಲ್ಲಿಗೆ ಯಾಕೆ ಬಂದ ಅಂತ ಹೇಳಿ ಹುಡುಕೊಂಡು ಹೊರಟೆ ಅಲ್ಲ. ಯಾರ್ಯಾರನ್ನ ಅದಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾನೆ ಅದೆಲ್ಲ ಈಗ ಬೇಡ, ನಾನು ಹೇಳಬಾರ್ದು, ಇವೆಲ್ಲ ಹೇಳೋಕ್ಕಾಗಲ್ಲ. ಅವೆಲ್ಲ ಬಂದಿರೋದು ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲ ಕೆಲವು ಸೂಕ್ಷ್ಮವಾದ ವಿಚಾರಗಳಿದೆ, ಎಲ್ಲ ಟಾಪ್ ಸೀಕ್ರೆಟ್ಗಳೆಲ್ಲ ಹೇಳ್ಬಾರ್ದಲ್ಲ. ಹಿಟ್ ಆ್ಯಂಡ್ ರನ್ ಅಲ್ಲ. ಒಂದು ನಿಮಿಷ ಇರಿ. ಈ ವ್ಯಕ್ತಿ ಹಿಮಾಚಲ ಪ್ರದೇಶದನಲ್ವಾ ಕ್ಯಾಡರು? ನಾನು ಹಿಟ್ ಆ್ಯಂಡ್ ರನ್ ಮಾಡೋ ಪ್ರಶ್ನೆನೇ ಇಲ್ಲ. 1996-98 ಆಯ್ಕೆ ಆಗಿರೋದು. 98 ಆಯ್ಕೆ ಆದಮೇಲೆ 2008 ಬಂದರು. 8-9 ಡೆಪ್ಯುಟೇಷನ್ 5 ವರ್ಷಕ್ಕೆ ಅಂತ ಕೆಲವು IAS ಅಧಿಕಾರಿಗಳಿಗೆ, IPS ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮೇಲೆ 3 ವರ್ಷಕ್ಕೋ 2 ವರ್ಷಕ್ಕೋ 5 ವರ್ಷಕ್ಕೋ ಬೇರೆ ರಾಜ್ಯಗಳಿಗೆ ಡೆಪ್ಯೂಟ್ ಮಾಡ್ತಾರೆ. ಮ್ಯಾಕ್ಸಿಮಮ್ 5 ಇಯರ್ಸ್ ಕೊಡ್ಬೋದು. ಇಲ್ಲಿ ಬಂದಂಥ ವ್ಯಕ್ತಿ ಹಲವಾರು ಸುಳ್ಳು ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಹಿಮಾಚಲ ಪ್ರದೇಶದಲ್ಲಿ ಅದಂತೂ ವೆದರ್ ನನಗೆ ಸೆಟ್ ಆಗಲ್ಲ, ನನಗೆ ನನ್ನ ಹೆಂಡತಿಗೆ ಹಿಮಾಚಲ ಪ್ರದೇಶದ ವೆದರು, ಅದಕ್ಕೆ ನನಗೆ ಇಲ್ಲೇ ಕಂಟಿನ್ಯೂ ಮಾಡಿ ಅಂತೇಳಿ ಯಾವುದೋ ಬೋರಿಂಗ್ ಇನ್ಸ್ಟಿಟ್ಯೂಟ್, ಬೋರಿಂಗ್ ಹಾಸ್ಪಿಟ್ಲಲ್ಲಿ ಸುಳ್ಳು ದಾಖಲೆ ಪಾಕ್ಲೆ ಎಲ್ಲ ನಿರ್ಮಾಣ ಮಾಡಿ
ಅಲ್ಲೇನೇನೋ ಇನ್ಫ್ಲುಯೆನ್ಸ್ ಮಾಡಿ ಯಾರ್ಯಾರ್ದು ಇಲ್ಲಿ ಇನ್ನೂ ಕಂಟಿನ್ಯೂ ಆಗೋರಲ್ಲ. ಇದೆಲ್ಲ ನೋಡಿದ್ಮೇಲೆ ಕೆದಕದ ಮೇಲೆ ಗೊತ್ತಾಯ್ತು ಯಾರಪ್ಪ ಈ ಮಹಾನುಭಾವ ಇಷ್ಟೊಂದು ಆನೆಸ್ಟಾಗಿ ಕೆಲಸ ಮಾಡೋದು. ರಾಜ್ಯಪಾಲಿಗೆ ನೋಟಿಸ್ ಕೊಡೋಕ್ಕೆ ಅವಕಾಶ ಕೊಡಿ, ಇದು ವಿಚಾರಣೆ ಮಾಡೋಕ್ಕೆ ಅಂತ ಆ ಮಟ್ಟಿಗೆ ಬೆಳೆದವನಲ್ಲಪ್ಪ ಇವನು. ಯಾರು ಭಾಳ ದೊಡ್ಡ ಕಾಪ್ ಇರಬೇಕು ಇವನು, ಸೂಪರ್ ಕಾಪು ಅಂತೇಳಿ ನಾನು ಹುಡುಕೊಂಡು ಹೋದೆ ಈ ಬ್ಯಾಕ್ಗ್ರೌಂಡ್ನ. ಇಲ್ಲೀಗಲಿ ಈಸ್ ಕಂಟಿನ್ಯೂಯಿಂಗ್ ಇಯರ್ ಹಲವಾರು ರೀತಿ ಸುಳ್ಳು ದಾಖಲೆಗಳು ಕೊಟ್ಟು ಈ ವ್ಯಕ್ತಿಗೆ ಮಾಡಿರ್ತಕ್ಕಂಥದ್ದು. ಹೋಗಲಿ, ಇಲ್ಲಿ ಕೆಲಸ ಮಾಡ್ತಾವ್ರಲ್ಲ ಈ ವ್ಯಕ್ತಿ, ಇವರು ಸಾಧನೆ ಏನು ಮಾಡಿದ್ದಾರೆ ರಾಜ್ಯದಲ್ಲಿ ಇಲ್ಲಿ ಬಂದು? ನಾನು ಹೇಳಿದ್ನಲ್ಲ ಮೊನ್ನೆ, ಈ ಸರ್ಕಾರದಲ್ಲಿ ಭಾಳ ಜನ ದರೋಡೆಕೋರರು, ದರೋಡೆ ಮಾಡಿರ್ತಕ್ಕಂಥ ಸಂಬಂಧ ಇಟ್ಕೊಂಡವರು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಭಾಳ ಜನ ಕೆಲವರು ಅಧಿಕಾರಿಗಳಿದ್ದಾರೆ ಅಂತ ಹೇಳಿದ್ನಲ್ಲ. ಇಂಥ ವ್ಯಕ್ತಿಗಳು ನೋಡೇ ಹೇಳಿದ್ದು ನಾನು, ಈ ಪ್ರಕರಣಗಳನ್ನ ನೋಡಿ. ಇಲ್ಲಿ 7/1/2023 ಭಾಳ ಇದೆ ಕತೆ, ಅದೆಲ್ಲ ಹೇಳಕ್ಕೆ ಹೋದ್ರೆ 2013 ಒಂದು ಡೆಲ್ಲಿನಲ್ಲಿ PACL ಅಂತ ಒಂದು ಕಂಪನಿ ಇದೆ. PACL ಅಂತ, PACL ಆ ಕಂಪನಿ ಒಂದು ಕಾಲದಲ್ಲಿ ಇಡೀ ದೇಶದ ಉದ್ದಗಲದಲ್ಲಿ ಸುಮಾರು ಒಂದು ಲಕ್ಷಾಂತರ ಎಕರೆ ಭೂಮಿಗಳನ್ನು ಖರೀದಿ ಮಾಡಿ ಲ್ಯಾಂಡ್ ಬ್ಯಾಂಕ್ ಮಾಡ್ತಾ ಇದ್ದಂಥ ಒಂದು ಕಂಪನಿ. ಇದು ಹೇಳ್ಬೇಕು ಅವ್ರಿಗೆ ಒಂದು 3 ಗಂಟೆಗೆ ಹೇಳ್ಬೇಕೀಗ ನಾನು. ಇನ್ನೊಂದು ಕತೆ ಕೇಳಿಸ್ಕೊತೀರಿ ಎಲ್ಲ, ಕತೆ ಕೇಳಕ್ಕೆ ಚೆನ್ನಾಗಿದೆ ಅಂತ. ಇಲ್ಲಿ ಏನು ಹೇಳಿ, PACL ಅಂತ ಹೇಳಿ ಬ್ರದರ್, ಅದು ಓಪನ್ ಮಾಡಪ್ಪ ಇದರಲ್ಲಿ ಕಂಪ್ನಿದು. ಈಗ ಲೋಧಾ ಕಮಿಟಿ ಅಂತ ಒಂದಿದೆ. ಈಗ ಆ PACL ಕಂಪನಿ ಲ್ಯಾಂಡ್ ಇತ್ತಲ್ಲ, ಲ್ಯಾಂಡ್ ವ್ಯವಹಾರಗಳನ್ನು ಇವತ್ತು ಅವರಿಲ್ಲ, ತೀರ್ಕೊಂಡು ಹೋಗಿದ್ದಾರೆ. ಇಬ್ಬರು ಬ್ರದರ್ಸೋ ಏನೋ ಗೊತ್ತಿಲ್ಲ ನನಗೆ, ಡೈರೆಕ್ಟರ್ಗಳು ತೀರ್ಕೊಂಡು ಹೋಗಿದ್ದಾರೆ. ಆ ಸಂಸ್ಥೆಯ ಲ್ಯಾಂಡ್ಗಳನ್ನು ಕಾನ್ಸ್ಫಿಕೇಟ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಹಲವಾರು ಜನರ ಹತ್ರ ದುಡ್ಡು ತಗೊಂಡು ಸೈಟು ಕೊಟ್ಟಿಲ್ಲ, ಮೋಸ ಆಗಿದೆ ಅಂತ ಹೇಳಿ ಅವರು ಸುಮಾರು 2 ಲಕ್ಷ ಕೋಟಿ ಅಸೆಟ್ ಹೊಂದಿದ್ದಂಥ ಕಂಪನಿ ಅದು ಅಂತಕ್ಕಂಥದ್ದು ಹೇಳ್ತಾರೆ. ಇಲ್ಲಿ ನಿಮಗೂ ಏನಾದ್ರು ಗೊತ್ತಿರಬೇಕಪ್ಪ, ನಿಮಗೆಲ್ಲ ನೀವು ಅಲ್ಲೆಲ್ಲ ಕೆಲಸ ಮಾಡಿರ್ತೀರಿ. ಹಾಂ, ಇದೆಯಾ? ಆಗ್ತಾ ಇದೆ ಅಲ್ವಾ? ಬಹುಶಃ ನೀವು ಕೆಲಸ ಮಾಡಿರ್ತೀರಿ. ಅದು ಯಾವುದು ವಿಜಯ್ ಟಾಟಾ ಅಂತ ಹೆಸರು ಕೇಳಿದಿರ? ಟಾಟಾ ಅಂದ್ರೆ ಆ ಟಾಟಾ ಅಲ್ಲ, ನಿಮ್ಮ ಬಾಂಬೆ ಟಾಟಾ ಅವರಲ್ಲ. ಹಾಂ, ಇಲ್ಲೊಬ್ರು ಟಾಟಾ ಅಂತವ್ರೆ, ವಿಜಯ್ ಟಾಟಾ ಅಂತ ಹೇಳಿ ಒಂದು ಖಾಸಗಿ ಚಾನಲ್ ನಡೆಸ್ತಾ ಇದ್ರು ಸ್ವಲ್ಪ ದಿವಸ, ಅದು ಮುಚ್ಚೋಯ್ತು. ಈಗ ಇನ್ನೊಂದು ಖಾಸಗಿ ಚಾನಲ್ ಜೊತೆ ಸಂಬಂಧ ಇಟ್ಕೊಂಡು ಅಲ್ಲೇನೇನೋ ವ್ಯವಹಾರಗಳು ನಡೆದವೆ. ಅದಕ್ಕೆಲ್ಲ ಮೂಲ ಗಾಡ್ ಫಾದರು ಈ ಚಂದ್ರಶೇಖರ್, ಮೂಲ ಗಾಡ್ ಫಾದರು. ಇಲ್ಲಿ ರಜನೀಶ್ ಗೋಯಲ್ಗೆ 20 ಫೆಬ್ರವರಿ 2023 ಒಂದು ಕಂಪ್ಲೇಂಟ್ ಕೊಡ್ತಾರೆ ರಜನೀಶ್ ಗೋಯಲ್ಗೆ. ಇದೇ ಇದು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಜಸ್ಟಿಸ್ RM ಲೋಢಾ ಕಮಿಟಿ is a committee constituted by the Securities and Exchange Board of India, SEBI ಅವರು. ಅವರ ಮುಖಾಂತರ ಈ ಲ್ಯಾಂಡ್ ಯಾರ್ಯಾರು ದುಡ್ಡು ಕಳ್ಕೊಂಡಿದ್ದಾರೆ ಅರ್ಜಿ ಹಾಕೊಂಡ್ರೆ, ಆ ಲೋಢಾ ಕಮಿಟಿ ಮುಂದೆ ಹಾಕೊಂಡ್ರೆ ಅವರು ಹಣ ಎಲ್ಲ ವಾಪಸ್ ಕೊಡ್ತಕ್ಕಂಥ ಅವ್ರನ್ನ ಏಟ್ ಮಾಡಿದ್ದಾರೆ. ಇದೆಲ್ಲ ಪ್ರಾಪರ್ಟಿ ಸೀಸ್ ಆಗಿದ್ದಾವೆ. ಇದೆಲ್ಲ ಹುಡುಕೊಂಡು ಹೋದ್ಮೇಲೆ ಗೊತ್ತಾಗಿದ್ದು ನನಗೆ, ನಾವು ಇದ್ಯಾವುದು ಗೊತ್ತಿರಲಿಲ್ಲ. ಇಲ್ಲಿ ಏನಾಗುತ್ತೆ, ನಮ್ಮ ಪ್ರಿನ್ಸಿಪಲ್ ಹೋಮ್ ಸೆಕ್ರೆಟ್ರಿ ಇವರಿಗೆ 23 ಫೆಬ್ರವರಿ ತಿಂಗಳಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಇದೆಷ್ಟು, ಇವನು ವಿಜಯ್ ಟಾಟಾ ಇದ್ದಾನಲ್ಲ, ಸುಮಾರು 2,500 FIRಗಳಿವೆ.
ನಾನು ಯಾವುದೋ ಇನ್ನೊಂದು ಚಾನಲ್ ಇದೆಯಲ್ಲ ಮುಂದೆ ಜಾಸ್ತಿ ಅನ್ಕೊಂಡಿದ್ದೆ, ಅದು ಏನೇನೂ ಇಲ್ಲ. ಇದೆಲ್ಲ ನೋಡ್ತಾ ಹೋದರೆ ಇಲ್ಲ ಕೊಡೋಣ, ಕಾಪಿ ಬೇಕಾದ್ರೆ ಎಲ್ಲರೂ ಕೊಡೋಣ. ಎಲ್ಲ ಇದು ನೋಡಿ 2,500 FIRಗಳು. ಒಂದು FIRಗೂ ಈ ಕ್ಷಣದವರೆಗೆ ಆಕ್ಷನ್ ಆಗಿಲ್ಲ. ಒಂದು FIRಗಳಿಗೂ. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. 8/6/2013 8/6/2013 ಬರೀ ಟೈಪ್ ಮಾಡಿದ್ದಾರೆ, ಟೈಪ್ ಇದೆ, ಬರೀ ಕೇಸ್ ನಂಬರ್ಗಳವೆ. 8/6/2013 ಈ PACL ಲಿಮಿಟೆಡ್ ಕಂಪನಿ ಇದೆಯಲ್ಲ, ಅದರ ಮೇಲೆ ರಾಜಗೋಪಾಲ್ ನಗರ ಸ್ಟೇಷನ್ನಲ್ಲಿ ಶಿವಕುಮಾರ್ ಅಂತಕ್ಕನು ಒಂದು ಕಂಪ್ಲೇಂಟ್ ಕೊಡ್ತಾನೆ 8/6/2013ಕ್ಕೆ. ಈ ವಿಜಯ್ ಟಾಟಾ ಅವನ ಕೈನಲ್ಲಿ ಕಂಪ್ಲೇಂಟ್ ಕೊಡುತ್ತೆ. ಇದು ಕಾಪಿ ಕೇಸ್ ನಂಬರ್ಗಳೆಲ್ಲ FIRದು 2,500 ಇದೆ. ಹಾಂ ಏನು ಹೇಳಿ? ಇಲ್ಲ, ನನಗೆ ಪರಿಚಯ ಇಲ್ಲ. ನನ್ನ ಪಕ್ಷದಲ್ಲಿ ಏನು ಬಂದ, ನನ್ನ ಪಾರ್ಟಿಗೆ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ. ನನಗೆ ಅಂತ ನಾನಂತ ಸಂಬಂಧನೇ ಕೇಳಲ್ಲ. ಇಲ್ಲಿ ಈ ಶಿವಕುಮಾರ್ ಅನ್ನೋ ಕೈನಲ್ಲಿ ಈ ವಿಜಯ್ ಟಾಟಾ ಕಂಪ್ಲೇಂಟ್ ಕೊಡಿಸ್ತಾನೆ ರಾಜಗೋಪಾಲ್ ನಗರ ಸ್ಟೇಷನ್ಗೆ 8ನೇ ತಾರೀಕು. ಇವನ ಕೈನಲ್ಲಿ 7/6 ಅಂದರೆ ಹಿಂದಿನ ದಿನ 50,000 ರೂಪಾಯಿನ ಈ PACL ಸ್ಕೀಮ್ಗೆ ಕನ್ನಿಂಗ್ಹ್ಯಾಮ್ ರೋಡಲ್ಲಿ 7/6/2013 50,000 ದುಡ್ಡು ಕಟ್ಟಿಸ್ತಾನೆ ಶಿವಕುಮಾರ್ ಕೈಲಿ. ಇವನೇ ವಿಜಯ್ ಟಾಟಾ.